ಸುಮಾರು 9 ವರ್ಷ ಆದ್ಮೇಲೆ ಉಪೇಂದ್ರ ಅವರು ಯುಐ ಸಿನಿಮಾ ಮೂಲಕ ಡೈರೆಕ್ಷನ್ ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಉಪ್ಪಿ ಆದ್ಮೇಲೆ ಉಪ್ಪಿ ಯಾವಾಗ ಮತ್ತೆ ಡೈರೆಕ್ಟರ್ ಕ್ಯಾಪ್ ಹಾಕ್ತಾರೆ, ಆಕ್ಷನ್ ಕಟ್ ಹೇಳ್ತಾರೆ ಅಂತ ಜನ ವೆಯ್ಟ್ ಮಾಡ್ತಾ ಇದ್ರು. ಇದೇ ಡಿಸೆಂಬರ್ 20ಕ್ಕೆ ಯುಐ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ವಿಕ್ರಾಂತ್ ರೋಣ ಆದ್ಮೇಲೆ ಕಿಚ್ಚ ಸುದೀಪ್ ಅವರ ಯಾವುದೇ ಫಿಲಂ ರಿಲೀಸ್ ಆಗಿರ್ಲಿಲ್ಲ. ವಿಕ್ರಾಂತ್ ರೋಣ ರಿಲೀಸ್ ಆಗಿ 2 ವರ್ಷ ಆದ್ಮೇಲೆ ಕೊನೆಗೂ ಮ್ಯಾಕ್ಸ್ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ. 5 ಡೇಸ್ ಗ್ಯಾಪ್ ಅಲ್ಲಿ ರಿಲೀಸ್ ಆಗ್ತಿರೋ ಈ 2 ದೊಡ್ಡ ಸಿನಿಮಾಗಳ ಪ್ರೀ ರಿಲೀಸ್ ಪ್ರಮೋಷನ್ ಹೇಗ್ ನಡೀತಾ ಇದೆ, ಏನ್ ಕಮ್ಮಿ ಆಯ್ತೋ ಏನ್ ಜಾಸ್ತಿ ಆಯ್ತೋ ಅನ್ನೋದನ್ನ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇದುವರೆಗೂ ಯುಎ ಸಿನಿಮಾದಿಂದ ಒಂದು ಆಡಿಯೋ ಟೀಸರ್, ಒಂದು ಸಾಂಗ್ ಪ್ರೋಮೋ, ಹಾಗೆ ಒಂದು ವಾರ್ನರ್ ಬಿಟ್ಟಿದ್ದಾರೆ. ಇತ್ತೀಚಿನ ವಾರ್ನರ್ ಬಿಟ್ರೆ ಬೇರೆ ಯಾವ ಪ್ರಮೋಷನಲ್ ಮೆಟೀರಿಯಲ್ ಅಲ್ಲೂ ಉಪೇಂದ್ರ ಅವರು ಯುಐ ಬಗ್ಗೆ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ವಾರ್ನರ್ ನಲ್ಲಿ ಸರ್ವಾಧಿಕಾರದ ಒಂದು ಗ್ಲಿಮ್ಸ್ ನಷ್ಟೇ ಬಿಟ್ಕೊಟ್ಟಿದ್ದಾರೆ. ಗ್ಲಿಮ್ಸ್ ನಲ್ಲಿ ಇತ್ತೀಚೆಗೆ ದಿವಂಗತರಾದ ಗುರುಪ್ರಸಾದ್ ಅವರು ಕೂಡ ಕಾಣಿಸ್ಕೊಂಡಿದ್ರು. ಸಿನಿಮಾದಲ್ಲಿ ಅವ್ರದ್ದು ಮೇಜರ್ ರೋಲ್ ಇದೆಯಂತೆ. ಯುಐ ಬಂದು ಕನ್ನಡ, ತೆಲುಗು, ತಮಿಳ್, ಹಿಂದಿ ಹಾಗೂ ಮಲಯಾಳಂ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಯುಐ ಟೀಮ್ ಪ್ರೆಸ್ ಮೀಟ್ ಗಳನ್ನ ಮಾಡ್ತಾ ಇದ್ದಾರೆ. ಟಿವಿ ಚಾನಲ್ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಥವಾ ಬೇರೆ ಊರಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕೂಡ ಇರುತ್ತೆ. ಯುಐ ಸಿನಿಮಾ ವಾರ್ನರ್ ಬಗ್ಗೆ ಬಾಲಿವುಡ್ ಸ್ಟಾರ್ ಅಮೀರ್ ಖಾನ್ ಕೂಡ ರೀಸೆಂಟ್ ಆಗಿ ಮಾತಾಡಿದ್ರು. ಇದು ಹಿಂದಿ ಬೆಲ್ಟ್ ಪ್ರಮೋಷನ್ಸ್ ಗೆ ಹೆಲ್ಪ್ ಆಗಬಹುದು. ಮೊನ್ನೆ ರಜನಿಕಾಂತ್ ಅವರ ಬರ್ತ್ಡೇ ಪ್ರಯುಕ್ತ ಯುಐ ಟೀಮ್ ರಜನಿ ಅವರಿಗೆ ಫ್ಯಾನ್ ಇಂಡಿಯಾ ಸಾಂಗ್ ಅಂತ ಒಂದು ಚಿಕ್ಕ ಟ್ರಿಬ್ಯೂಟ್ ಸಾಂಗ್ ಮಾಡಿದ್ರು. ಎಲ್ಲಾ ಕಡೆ ಸ್ಟಾರ್ ಗಳ ಕಡೆಯಿಂದ ಯುಐ ಸಿನಿಮಾ ರಿಲೀಸ್ ಬಗ್ಗೆ ರೀಚ್ ಮಾಡಿಸೋ ಪ್ರಯತ್ನ ನಡೀತಾ ಇದೆ. ಹೆಚ್ಚೇನು ಬಿಟ್ಕೊಡದೆ ಥಿಯೇಟರ್ ಅಲ್ಲೇ ಮಜಾ ಕೊಡ್ತೀನಿ ಅನ್ನೋದು ಉಪ್ಪಿ ಅವರ ಲೆಕ್ಕಾಚಾರ. ಈ ಲೆಕ್ಕಾಚಾರದ ಉತ್ತರ ಡಿಸೆಂಬರ್ 20ಕ್ಕೆ ಸಿಗುತ್ತೆ. ಸಿನಿಮಾದಲ್ಲಿ ಉಪ್ಪಿ ಅವರ ಜೊತೆಗೆ ರೇಷ್ಮಾ ನಾನಯ್ಯ, ಮಠ ಗುರುಪ್ರಸಾದ್, ನಿಧಿ ಸುಬ್ಬಯ್ಯ, ಸನ್ನಿ ಲಿಯೋನ್, ಸಾಧು ಕೋಕಿಲ, ಮುರಳಿ ಶರ್ಮಾ ಅವರು ಆಕ್ಟ್ ಮಾಡಿದ್ದಾರೆ. ಸಿನಿಮಾಗೆ ಯುಐ ಸರ್ಟಿಫಿಕೇಟ್ ಸಿಕ್ಕಿದ್ದು 132 ನಿಮಿಷ 11 ಸೆಕೆಂಡ್ ಇದೆ. ಏನೇ ಆಗ್ಲಿ, ಉಪ್ಪಿ ಅವರು ಸೂಪರ್ ಸಿನಿಮಾದಲ್ಲಿ ಹೇಳ್ದಂತೆ ಇಲ್ಲಿ ಎಲ್ಲ ಬರೀ ಆಕ್ಟರ್ಸ್, ಬೇಕು ಒಳ್ಳೆ ಡೈರೆಕ್ಟರ್ ಅಂತ ಸ್ಯಾಂಡಲ್ವುಡ್ ಜನ ಕೂಡ ಕಾಯ್ತಾ ಇದ್ದಾರೆ. ಇದನ್ನ ಉಪ್ಪಿ ಅವರು ಮತ್ತೆ ಫುಲ್ಫಿಲ್ ಮಾಡ್ತಾರ, ಕಾದು ನೋಡೋಣ. ಈಗ ಮ್ಯಾಕ್ಸ್ ಬಗ್ಗೆ ಬರೋಣ. ಆಗ್ಲೇ ಹೇಳಿದಾಗೆ ದೊಡ್ಡ ಗ್ಯಾಪ್ ನಂತರ ಸುದೀಪ್ ಅವರ ಸಿನಿಮಾ ಥಿಯೇಟರ್ಸ್ಗೆ ಬರ್ತಾ ಇದೆ. ಮ್ಯಾಕ್ಸ್ ಸಿನಿಮಾವನ್ನು ತಮಿಳಿನ ಫೇಮಸ್ ಪ್ರೊಡ್ಯೂಸರ್ ಕಲೈಪುಲಿ ಎಸ್ ತನು ಅವರು ಪ್ರೊಡ್ಯೂಸ್ ಮಾಡಿದ್ದು, ಡೆಬ್ಯೂಟೆಂಟ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಅಂತ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ. ಈ ಸಿನಿಮಾಯಿಂದ ಇದುವರೆಗೂ ಒಂದು ಟೈಟಲ್ ಸಾಂಗ್ ಮತ್ತೆ ಒಂದು ಟೀಸರ್ ಬಂದಿದೆ. ಇತ್ತೀಚೆಗೆ ಒಂದು ಸ್ನೀಕ್ ಪೀಕ್ ಮತ್ತೆ ಒಂದಷ್ಟು ಮೇಕಿಂಗ್ ವಿಡಿಯೋಸ್ ಬಂತು. ಬಟ್ ಪ್ರಮೋಷನ್ಸ್ ಆರ್ಗನೈಸ್ಡ್ ಆಗಿ ನಡೀತಾ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಟೈಟಲ್ ಸಾಂಗ್ ಬಿಟ್ರೆ ಬೇರೆ ಹಾಡು ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. 15 ಡಿಸೆಂಬರ್ಗೆ ಬೆಂಗಳೂರಿನ ಓರಿಯನ್ ಮಾಲ್ ನಲ್ಲಿ ಆಡಿಯೋ ರಿಲೀಸ್ ಇವೆಂಟ್ ನಡೆಯುತ್ತೆ. ಇನ್ನು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಬೇಕು. ಪ್ರೀ ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿ ನಡೆಯುತ್ತೆ ಅನ್ನೋ ಸುದ್ದಿ ಇದೆ. ಸಿನಿಮಾಗೆ ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ. ಮ್ಯಾಕ್ಸ್ ಕನ್ನಡದಲ್ಲಿ ಡಿಸೆಂಬರ್ 25ಗೆ ರಿಲೀಸ್ ಆಗ್ತಾ ಇದೆ. ತಮಿಳು ಮತ್ತು ತೆಲುಗಲ್ಲಿ ಡಿಸೆಂಬರ್ 27ಗೆ ರಿಲೀಸ್ ಆಗ್ತಿದೆ. ಸೊ ಫೈನಲಿ ಮ್ಯಾಕ್ಸ್ 3 ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಅನ್ನೋದು ಗೊತ್ತಾಗ್ತಿದೆ. 2 ಸಿನಿಮಾಗಳ ರಿಲೀಸ್ಗೆ ಇನ್ನು ತುಂಬಾ ಕಡಿಮೆ ಟೈಮ್ ಇದೆ. ಸಿನಿಮಾ ರಿಲೀಸ್ ಡೇಟ್ ಇನ್ನೂ ಆಡಿಯನ್ಸ್ ತಲೆಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಮಗ್ ನಿಜ ಅನ್ನಿಸ್ತಾ ಇಲ್ಲ. ಉಪ್ಪಿ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಇಬ್ರು KFIನ ಘಟಾನುಘಟಿಗಳೇ. ಆದ್ರೆ ಈ ಸಿನಿಮಾಗಳ ಪ್ರಮೋಷನ್ ಸ್ವಲ್ಪ ಕಮ್ಮಿ ಆಯ್ತು ಅನ್ನಿಸ್ತಾ ಇದೆ. ಅವರ ಲೆಕ್ಕಾಚಾರದಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಮೌತ್ ಟು ಮೌತ್ ಪಬ್ಲಿಸಿಟಿಲೇ ಜನ ಥಿಯೇಟರ್ಸ್ಗೆ ಬರ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ 2 ಸಿನಿಮಾಗಳಿಗೂ ಆಡಿಯನ್ಸ್ ಅಂತೂ ವೇಟಿಂಗ್. ವರ್ಷದ ಕೊನೆಯಲ್ಲಿ 2 ಸಿನಿಮಾಗಳು ದೊಡ್ಡ ಹಿಟ್ ಆಗ್ಲಿ, ಬ್ಲಾಕ್ ಬಸ್ಟರ್ ಆಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ. ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಗಳಿಗೆ ನೀವು ಮಾಡಬೇಕಾಗಿರೋದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.